ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಬೆಳಿಗ್ಗೆನೆ ವ್ಲಾಗ್ ಅನ್ನ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ನಮ್ದು ಫಸ್ಟ್ ಡ್ಯೂಟಿ ಏನಂದ್ರೆ ಈ ಕೋಳಿ ಹುಂಜನೆಲ್ಲ ಹೊರಗೆ ಬಿಡುದು. ಕೂಡಿಂದ ಹುಂಜ ನಾವು ಕಟ್ಟುತ್ತೇವೆ ಆಯ್ತಾ, ಅದನ್ನ ಬಿಡುದಿಲ್ಲ, ಕಟ್ಟಿಡುದು. ಕೋಳಿ ಅದರ ಹಿಂದೆ ಬರ್ತದೆ. ಕೋಳಿಯನ್ನ ಬಿಡ್ತಾ ಇದ್ದಾರೆ. ಮೊಟ್ಟೆ ತೋರಿಸ್ತೇನೆ ನಿಮ್ಗೆ, ಅದು ಅವರು ಡಬ್ಬದಲ್ಲಿ ಹಾಕಿ ಇಟ್ಟಿದ್ದಾರೆ. ಮತ್ತೆ ಅದು ಮೊಟ್ಟೆಯಿಂದ ಅದು ಮರಿ ಮಾಡುದು ಹೇಗೆ ಅಂತ ಸರಿ ಗೊತ್ತಿಲ್ಲ. ನಾವು ಇಟ್ಟರೆ ಅದು 2 ಹುಂಜ ಇದೆ ನಮ್ಮಲ್ಲಿ. ಈ ಸತಿ ಅದು ಮೊಟ್ಟೆ ಮರಿ ಮಾಡುದಾ ತಿನ್ನುದಾ? ಅದು ಎಷ್ಟು 10, 12, 14 ಇಡ್ಬೇಕಲ್ಲ. ಹುಂಜನ್ನ ನಾವು ಕಟ್ಟಿ ಹಾಕಿದ್ರೆ ಅದರ ಹತ್ತಿರವೇ ಬೇರೆ ಕೋಳಿ ಉಂಟಲ್ಲ, ಅಲ್ಲೇ ನಿಲ್ತದೆ, ಎಲ್ಲಿ ಆಚೆ ಈಚೆ ಹೋಗುದಿಲ್ಲ. ಅಂದ್ರೆ ನಮ್ಗೆ ಏನು ಭಯ ಅಂದ್ರೆ ನಾಯಿ ಅಟ್ಯಾಕ್ ಮಾಡ್ತದೆ. ಮೊನ್ನೆ ನಮ್ದು ಹುಂಜ ಕಟ್ಟಿ ನಾವು ನಾಯಿ ಎಷ್ಟು ಇದು ಅಂತ ಹೇಳಿದ್ರೆ ಮನೇಲಿ ಯಾರು ಇಲ್ಲದಾಗ ಬರುದು. ಅಂದ್ರೆ ಮೊನ್ನೆ ನಮ್ಮ ಮನೇಲಿ ಯಾರು ಇರ್ಲಿಲ್ಲ, ನಾನು ಮಾತ್ರ ಇದ್ದದ್ದಾಯ್ತಾ ಒಳಗೆ. ಆಗ ಬಂದು ಅಟ್ಯಾಕ್ ಮಾಡಿದೆ ನಮ್ಮ ಹುಂಜಕ್ಕೆ. ಇದು ಆ ಸೌಂಡಿಗೆ ಓಡಿ ಬಂದು ಮತ್ತೆ ನನ್ನ ನಾಯಿಯನ್ನು ಓಡಿಸಿದ್ದೇನೆ. ಅದೊಂದು ಕಪ್ಪು ನಾಯಿ ಉಂಟು ಇಲ್ಲಿ, ಬೀದಿ ನಾಯಿ. ಅದು ಬಂದು ನಮ್ದು ಎಲ್ಲ ಕೋಳಿ ಆಲ್ಮೋಸ್ಟ್ ಸುಮಾರು ವರ್ಷದಿಂದ ನಮ್ಮ ಕೋಳಿಯನ್ನೆಲ್ಲ ತಿಂದು ಅದ ಕಾಲು ಕಟ್ ಮಾಡುದು ತಿಂದೆಲ್ಲ ಹೋಗಿದೆ. ಭಯಂಕರ ಉಪದ ನಮ್ಗೆ ನಾಯಿದು, ಬೀದಿ ನಾಯಿದು. ಹೀಗೆ ಕಟ್ಟಿ ಹಾಕಿದ್ರೆ ಈ ಕೋಳಿ ಉಂಟಲ್ಲ ಬೇರೆ ಕಡೆ ಹೋಗುದಿಲ್ಲ, ಹುಂಜದ ಹತ್ತಿರವೇ ನಿಲ್ತದೆ. ಹಾಗೆ 2 ಹುಂಜ ಉಂಟು, ಹಾಗೆ 2 ಸಹ ಕಟ್ಟುದು. ಇದರಲ್ಲಿ ಯಾವುದು ಮೊಟ್ಟೆ ಇಡುದು ಅದು ಮೊಟ್ಟೆ ಇರ್ತದೆ. ಈಗ ಅಂದ್ರೆ ಮೊಟ್ಟೆ ಇಡ್ತಾ ಉಂಟು, ಇಟ್ಟಿದೆ ಅಂತೆ 3. ನೋಡುವ, ನಿಮ್ಗೆ ತೋರಿಸ್ತೇನೆ. ಮೊಟ್ಟೆ ತಂದ್ರು ತೋರಿಸ್ತೇನೆ ನಿಮ್ಗೆ. ಇಲ್ಲೇ ಉಂಟು. ಯಾವುದು ಕೋಳಿ ಇಟ್ಟದ್ದು ಮೊಟ್ಟೆ? ಅದಾ ದಪ್ಪ ಇದೆ ನೋಡಿ. ಹುಂಜೆ ಎಲ್ಲಿ ಹೋಗ್ತದೆ ಅದ್ರ ಹಿಂದೆ ಹೋಗುದು ಈ ಕೋಳಿ ಎಲ್ಲ. ಇದಕ್ಕೆ ಸ್ವಲ್ಪ ಬೆಳಿಗ್ಗೆ ಸ್ವಲ್ಪ ಅಕ್ಕಿ ಹಾಕ್ತೇವೆ, ಮತ್ತೆ ಹಾಕುದಿಲ್ಲ. ಮತ್ತೆ ಸಂಜೆ ಹೊತ್ತಿಗೆ 2 ಸತಿ ಅಕ್ಕಿ ಹಾಕುದು. ನೋಡಿ ಬೆಳಿಗ್ಗೆ ಈಗ 9 ಗಂಟೆ ಜೋರು ಮಳೆ ಆಯ್ತಾ. ಇಷ್ಟು ದಿನ ಬಿಸಿಲಿತ್ತು, ಈಗ ಮತ್ತೆ ಮಳೆ ಶುರು ಆಗಿದೆ. ಇಲ್ಲಿ ಬೊಂಡದವ್ರು ನೋಡಿ, ಅಲ್ಲಿ ಗಾಡಿ ಬಂದಿದೆ ಬೊಂಡದವ್ರದ್ದು, ಬೊಂಡ ತೆಗಿಲಿಕ್ಕೆ. ಬಟ್ ಅವರು ಗಾಡಿಯಿಂದ ಇಳಿತಾ ಇಲ್ಲ. ಅವ್ರು ಬಂದ ಕೂಡಲೇ ಮಳೆ ಬಂತು. ಕಾಣ್ತದ ಗಾಡಿ? ಓ, ಅಲ್ಲಿ ಜೋರು ಮಳೆ ನಿಂತು ಬೊಂಡ ತೆಗಿಲಿಕ್ಕೆ ಹೋದ್ರು. ನನ್ನ ಮಗಂದು ಆನ್ಲೈನ್ ಕೋರ್ಸ್ ಆಗ್ತಾ ಉಂಟು. ನಾನಿವನನ್ನು ಒಂದು ಆನ್ಲೈನ್ ಕೋರ್ಸಿಗೆ ಜಾಯಿನ್ ಮಾಡಿಸಿದ್ದು. ಅಂದರೆ ಸ್ವಲ್ಪ ಒಂದು ಸಬ್ಜೆಕ್ಟಲ್ಲಿ ವೀಕ್ ಇದ್ದ, ಹಾಗಾಗಿ. ಅಂದರೆ ಇದರ ಬಗ್ಗೆ ನಾನು ವಿಡಿಯೋ ಒಂದು ಫೇಸ್ಬುಕ್ಕಲ್ಲಿ ಹಾಕಿದ್ದೆ. ಆವಾಗ ಸುಮಾರು ಜನ ಕಮೆಂಟ್ಸ್ ಎಲ್ಲ ಮಾಡಿ ಕೇಳ್ತಾ ಇದ್ರು ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ತೇನೆ ನಿಮಗೆ ಇವತ್ತಿನ ವ್ಲಾಗಲ್ಲಿ. ಅಂದರೆ ಸುಮಾರು ಜನ, ಎಲ್ಲರೂ ಪೇರೆಂಟ್ಸ್ ಹೀಗೆ ಅಲ್ವಾ, ಮಕ್ಕಳ ಸ್ಕೂಲ್ ಬಗ್ಗೆ ಸಬ್ಜೆಕ್ಟ್ ಬಗ್ಗೆ ಎಲ್ಲ ಟೆನ್ಷನ್ ತಗೊಳ್ಳೋದೇ ಅಲ್ಲ. ಒಮ್ಮೆ ಪೇರೆಂಟ್ಸ್ ಆದರೆ ಗೊತ್ತಾಗ್ತದೆ ಎಷ್ಟು ಕಷ್ಟ ಇದೆ ಅಂತ. ಹಾಗೆ ನಾನು ಕೂಡ ತುಂಬ ಟೆನ್ಷನ್ ಮಾಡ್ತಾ ಇದ್ದೆ ಆಯಿತಾ. ಈ ಒಂದು ಸ್ಪೆಷಲಿ ಮ್ಯಾಥ್ಸ್ ಇವನಿಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಹಾಗೆ ಇವನಿಗೆ ಒಂದು ಕೋರ್ಸಿಗೆಲ್ಲ ನಾನು ಸೇರಿಸಿದ್ದು. ಯಾಕಂದರೆ ಸ್ವಲ್ಪ ತಿಂಗಳ ಹಿಂದೆ ನಾನು ಅವನನ್ನು ಬನ್ಸು ಅವರ ಮ್ಯಾಥ್ಸ್ ಕೋರ್ಸಿಗೆ ಜಾಯಿನ್ ಮಾಡಿದ್ದೆ. ಸೊ ಇದು ಆನ್ಲೈನ್ ಕ್ಲಾಸ್. ನನ್ನ ಮಗನ ಟೈಮಿಂಗ್ ಪ್ರಕಾರ ಕ್ಲಾಸಸ್ಸನ್ನು ಸ್ಕೆಡ್ಯೂಲ್ ಮಾಡಿಕೊಂಡು ಇದ್ದಾನೆ. ಈ ಕೋರ್ಸ್ನ ತಯಾರಿಸಿದ್ದು ಪ್ರಪಂಚದ ಅತಿ ವೇಗವಾಗಿ ಕ್ಯಾಲ್ಕುಲೇಟ್ ಮಾಡುವವರು ಮಿಸ್ಟರ್ ನೀಲಕಂಠ ಭಾನು ಅಂತ. ಇವರಿಗೆ 50+ ವರ್ಲ್ಡ್ ರೆಕಾರ್ಡ್ ಉಂಟು ಗಣಿತದಲ್ಲಿ. ಸೊ ಅವರ ಸೀಕ್ರೆಟ್ ಟೆಕ್ನಿಕ್ಸ್ನ ಈ ಕೋರ್ಸ್ ಮೂಲಕ ಒಂದು ಈಸಿ ಆ್ಯಂಡ್ ಇನೋವೇಟಿವ್ ವೇನಲ್ಲಿ ಇಲ್ಲಿನ ಟೀಚರ್ಸ್ ಕಲಿಸಿಕೊಡ್ತಾರೆ. ಬನ್ಸು ಆನ್ಲೈನ್ ಕೋರ್ಸ್ ಹೇಗಿದೆ ಅಂತ ಒಂದು ಕ್ಲಿಪ್ ತೋರಿಸ್ತೇನೆ ನೋಡಿ. ನೀವು ತುಂಬ ಚೆನ್ನಾಗಿ ಕಲಿಸ್ತಾರೆ. ಈ ಕೋರ್ಸ್ಗೆ ಸಂಬಂಧಪಟ್ಟಂಥ ಒಂದು ಕ್ಲಾಸ್ನ ನೀವು ಫ್ರೀಯಾಗಿ ಟ್ರೈ ಮಾಡ್ಬೋದಾಯ್ತಾ. ಹಾಗೆ ಫಸ್ಟ್ 300 ವ್ಯೂವರ್ಸ್ ಯಾರು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಲಿಂಕ್ನ ಬಳಸಿ ರಿಜಿಸ್ಟರ್ ಮಾಡ್ತಾರೆ ನೋಡಿ, ಅವರಿಗೆ 30% ಡಿಸ್ಕೌಂಟ್ ಕೂಡ ಸಿಗ್ತದೆ. ಮತ್ತು ಯಾಕೆ ತಡ ಮಾಡ್ತೀರಾ, ಈಗಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುವ ಲಿಂಕನ್ನು ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡಿ. ನೆನಪಿರಲಿ, ಈ ಕೋರ್ಸ್ UKGಯಿಂದ 9th ಕ್ಲಾಸ್ವರೆಗೆ ಇರುವ ಮಕ್ಕಳಿಗೆ ಮಾತ್ರ ಆಯಿತಾ. ಹಾಯ್ ಎಲ್ಲರಿಗೂ, 5 ಗಂಟೆ ಆಯಿತು. ನಾವು
ವಿಶಾಲ್ ಮಾರ್ಟ್ಗೆ ಹೋಗ್ತಾ ಇದ್ದೇವೆ. ನನಗೆ ಒಂದು ಟ್ರಾವೆಲ್ ಬ್ಯಾಗ್ ಬೇಕಿತ್ತು. ಅಂದ್ರೆ ನಾವು ದುಬೈಗೆ ಹೋಗುವ ಪ್ಲಾನ್ ಅಲ್ಲಿ ಇದ್ದೇವೆ. ಅಂದ್ರೆ ತಂಗಿಯವರು ವಾಪಸ್ ಹೋಗುವಾಗ ಅವರೊಟ್ಟಿಗೆನೆ ನಾವು ಸಹ ದುಬೈಗೆ ಹೋಗ್ತೇವೆ ಅಂತ ಹೇಳಿ, ಮಕ್ಕಳಿಗೆ ಸಹ ಶಾಲೆಗೆ ರಜೆ ಸಿಗ್ತದಲ್ಲ, ಹಾಗೆ ಅವರೊಟ್ಟಿಗೆ ಹೋಗುವ ಅಂತ ಹೇಳಿ ಸ್ವಲ್ಪ ದಿನಕ್ಕೆ, ಒಂದು 10 ದಿನಕ್ಕೆ ಅಷ್ಟೇ. ಹಾಗೆ ನಮ್ಗೊಂದು ಟ್ರಾವೆಲ್ ಬ್ಯಾಗ್ ಬೇಕಿತ್ತು. ಅದನ್ನ ಪರ್ಚೇಸ್ ಮಾಡ್ಲಿಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೇವೆ. ತಂಗಿಯವರು ಆಲ್ರೆಡಿ ಶಾಪಿಂಗ್ ಅಲ್ಲಿ ಇದ್ದಾರೆ, ಅಂದ್ರೆ ಅಲ್ಲಿ ಮಂಗಳೂರಲ್ಲಿ ಶಾಪಿಂಗ್ ಮಾಡ್ತಾ ಇದ್ದಾರೆ. ಹಾಗೆ ಅವರನ್ನಲ್ಲಿ ಮೀಟ್ ಆಗಿ ಒಂದು ಟ್ರಾವೆಲ್ ಬ್ಯಾಗ್ ಅನ್ನ ಹುಡುಕಿ ನಂತರ ಮನೆಗೆ ವಾಪಸ್ ಬರುದು. ಮತ್ತೆ ಎಂತ ಅಂದ್ರೆ ತುಂಬಾ ಕೆಲವರು ಹೇಳಿದ್ರು ಸಿಟಿ ಸೆಂಟರ್ಗೆಲ್ಲ ಹೋಗಿ ಅಂತ, ಬಟ್ ಅಲ್ಲೆಲ್ಲ ಎಕ್ಸ್ಪೆನ್ಸಿವ್ ಇರ್ತದೆ. ಲಾಸ್ಟ್ ಟೈಮ್ ಒಂದು ತಕೊಂಡ್ವಿ ನಾವು, ಅದು ಅಮ್ಮನಿಗೆ ಬೇಕು, ಹಾಗಾಗಿ ಅದನ್ನ ಅಮ್ಮನಿಗೆ ಕೊಟ್ಟಿದ್ದೇನೆ. ನಮ್ಗೆ ಈ ಸತಿ ಅಷ್ಟು ಎಕ್ಸ್ಪೆನ್ಸಿವ್ ಬ್ಯಾಗ್ ಎಲ್ಲ ಬೇಡ ಅಂತ ಹೇಳಿ ವಿಶಾಲ್ ಮಾರ್ಟ್ ಅಲ್ಲಿ ಸ್ವಲ್ಪ ಆಫರ್ ಎಲ್ಲ ಸಿಗ್ತದೆ. ನಿನ್ನೆ ಕೂಡ ನಾವು ಅಲ್ಲಿ ಹೋಗಿದ್ವಿ ಅಲ್ಲ, ಡ್ರೆಸ್ ಎಲ್ಲ ಚೀಪ್ ಅಲ್ಲ, ಮಕ್ಕಳದೆಲ್ಲ ತುಂಬಾ ಆಫರ್ ಉಂಟು, ತುಂಬಾ ಚೀಪ್. ಮತ್ತೆ ಮಕ್ಕಳಿಗೆಲ್ಲ ಜಾಸ್ತಿ ರೇಟ್ ಇದ್ದು ಬಟ್ಟೆ ಯಾಕೆ ಸುಮ್ಮನೆ ಪರ್ಚೇಸ್ ಮಾಡುದು, ಜಸ್ಟ್ ಒಂದು 6 ಮಂತಿಗೆ ಆ ಬಟ್ಟೆ ಯೂಸ್ ಆಗ್ತದೆ, ಮತ್ತೆ ಅದು ವೇಸ್ಟ್ ಆಗ್ತದೆ ಈ ತರ. ಅಂದ್ರೆ ಅಲ್ಲಿ ನಿಮ್ಗೆ ಒಳ್ಳೆ ಬಟ್ಟೆ ಕೂಡ ಇದೆ, ಅಂದ್ರೆ ರೇಟ್ ಕೂಡ ಕಡಿಮೆ ಇದೆ. ಸೊ ಅಲ್ಲಿಂದಾನೆ ತಕೊಂಡದ್ದು. ಹಾಗೆ ಅದುವೇ ಅದೇ ಇದೆಂತ ಟೂರಿಸ್ಟ್ ಬ್ಯಾಗ್ ಕೂಡ ನಮ್ಗೆ ಅದು ಜಾಸ್ತಿ ಯೂಸ್ ಇಲ್ಲ. ಈಗ ಅಲ್ಲಿ ಹೋಗ್ತಾ ಇದ್ದೇವೆ, ಹಾಗೆ ಇನ್ನು ಟ್ರಾವೆಲಿಂಗ್ ಮಾಡ್ಲಿಕ್ಕೆ ಉಂಟಾ ಇಲ್ಲ ಗೊತ್ತಿಲ್ಲ, ಅಷ್ಟು ದೂರ ಫಸ್ಟ್ ಟೈಮ್ ಹೋಗುದು ಫ್ಲೈಟ್ ಅಲ್ಲಿ. ಹೆಲಿಕಾಪ್ಟರ್ ಅಲ್ಲಿ ಆದ್ರೆ ಹೋಗಿದ್ದೇನೆ, ಅದರ ವ್ಲಾಗ್ ಆಲ್ರೆಡಿ ಹಾಕಿದ್ದೇನೆ. ಎಂತ ಅವಸ್ಥೆ ಹೆಲಿಕಾಪ್ಟರ್ ಅಲ್ಲಿ, ಓ ದೇವರೇ, ತುಂಬಾ ಹೆದರಿಕೆ ಆಗ್ತದೆ ಆಯ್ತಾ ಹೆಲಿಕಾಪ್ಟರ್ ಅಲ್ಲಿ, ಅದು ಕೂಡ ಟರ್ನ್ ಆಗುವಾಗ. ಆ ವಿಡಿಯೋ ನೀವು ನೋಡ್ಲಿಲ್ಲ ಅಂದ್ರೆ ನೋಡಿ, ಒಂದು 2 ವರ್ಷ ಹಿಂದೆ ಹಾಕಿದ್ದು. ಅಯ್ಯೋ ಮೊಬೈಲ್ ಸಹ ಕೈಯಿಂದ ಬಿತ್ತು. ಓಕೆ, 2 ವರ್ಷ ಹಿಂದೆ ಹಾಕಿದ್ದು ಅದು ವಿಡಿಯೋ ಇರ್ಬೋದು, ಅದು ಚೆಕ್ ಮಾಡಿ. ಮ್ಯಾಂಗ್ಳೂರ್ ಜಾಲಿ ರೈಡ್ ಅಂತ ಇದೆ, ಹೆಲಿಕಾಪ್ಟರ್ ಜಾಲಿ ರೈಡ್ ಅಂತ, ಅದು ಬಂದಿತ್ತು ಅಡ್ಡಿಯಾದಲ್ಲಿ, ನಾವು ಹೋಗಿದ್ವಿ ಹಾಗೆ. ಬಟ್ ಏರೋಪ್ಲೇನ್ ಅಲ್ಲಿ ನನ್ಗೆ ಸ್ವಲ್ಪ ಹೆದರಿಕೆನೆ ಆಗ್ತದೆ. ಹೆದರಿಕೆ ಯಾಕಂದ್ರೆ ನಾನು ತುಂಬಾ ವಿಡಿಯೋಸ್ ಎಲ್ಲ ನೋಡಿದ್ದೇನೆ, ತುಂಬಾ ಎಲ್ಲ ಈ ತರ ಇನ್ಸಿಡೆಂಟ್ಸ್ ಎಲ್ಲ ಕೇಳಿದ್ದೇನಲ್ಲ, ಸೊ ಅದು ಒಂದು ಭಯ, ಬೇರೆ ಎಂತದಲ್ಲ. ಮತ್ತೆ ಫಸ್ಟ್ ಟೈಮ್ ನಾನು ಟ್ರಾವೆಲ್ ಮಾಡೋದು, ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಫ್ಲೈಟ್ ಅಲ್ಲಿ ಹೋಗುದು, ಹಾಗೆ ಒಂಥರ. ನಿಮ್ಗೆ ಹೆದರಿಕೆ ಆಗ್ತದಾ? ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಅಲ್ಲಿ ನಿಮ್ಗೆ ಹೆದರಿಕೆ ಆಗಿದೆ? ನಾವು ಇದೇ ಜೀವದ ಆಸೆ ಬಿಟ್ಟಿದ್ದೇವೆ ಅಂತ, ಹೆಲಿಕಾಪ್ಟರ್ ಅಲ್ಲಿ ಆಯ್ತು ಅಂತ ಮುಗೀತು ಅಂತ. ಅಂದ್ರೆ ಅದು ಹೀಗೆ ಟರ್ನ್ ಆಗುವಾಗಲ್ಲ, ಶೇ ಆಯ್ತು ಫಿನಿಶ್ ಅಂತಾನೆ ಆಯ್ತು ಅಲ್ಲ ಅಂತ ಒಂದು. ಅದು ನೋಡಿ, ಅದು ವಿಡಿಯೋ ಉಂಟು ಅಂತ ಎಕ್ಸ್ಪೀರಿಯನ್ಸ್. ಹಾಗೆ ಇನ್ನು ಅಲ್ಲಿ ಹೋಗಿ ಅಲ್ಲಿಯ ವಿಡಿಯೋನ ಶೇರ್ ಮಾಡ್ತೇನೆ. ಓಕೆ, ಬಾಯ್. ರೀಚ್ ಆದ್ವಿ ವಿಶಾಲ್ ಮಾರ್ಟಿಗೆ. ಆ್ಯಕ್ಚುಲಿ ನಿನ್ನೆನೆ ಇಲ್ಲಿ ಬಂದು ಹೋಗಿದ್ದು ನಾವು, ಇಲ್ಲಿ ಡ್ರೆಸ್ ಎಲ್ಲ ತಗೊಂಡು ಹೋಗಿದ್ದು. ಬಟ್ ಇಲ್ಲಿ ಟ್ರಾವೆಲ್ ಬ್ಯಾಗ್ ಕೂಡ ಸಿಗ್ತದಂತ ಗೊತ್ತಿರಲಿಲ್ಲ, ಯಾಕಂದರೆ ನಾನು ಫಸ್ಟ್ ಫ್ಲೋರಿಗೆ ಹೋಗಿರಲಿಲ್ಲ, ಫಸ್ಟ್ ಮತ್ತು ಸೆಕೆಂಡಿಗೆ ಹೋಗಿರಲಿಲ್ಲ. ನಾವು ಅದು ಇಲ್ಲೇ ಗ್ರೌಂಡ್ ಫ್ಲೋರಲ್ಲೇ ಶಾಪಿಂಗ್ ಮಾಡ್ತಾ ಇದ್ದದ್ದು. ಹಾಗೆ ಇದೊಂದು ಜಾಕೆಟ್ ನನ್ನ ಮಗಳಿಗೆ ತುಂಬ ಚೆಂದ ಕಾಣ್ತಾ ಇತ್ತು. ನಾವು ಜಸ್ಟ್ ನಿನ್ನೆ ಹಾಕಿ ನೋಡಿದ್ದೆ ಆಯಿತಾ. ಅದು ಪ್ರಾಬ್ಲಮ್ ಏನಂದರೆ ಅದು ಸೈಜ್ ಅವಳಿಗೆ ಸರಿ ಫಿಟ್ ಆಗೋದು, ಜಸ್ಟ್ ಟೈಟ್ ಫಿಟ್ ಆಗ್ತಾ ಇತ್ತು. ಬಟ್ ತುಂಬ ಕ್ಯೂಟ್ ಇತ್ತು, ಅದರಲ್ಲಿ ಇದು ಸೈಜ್ ಇರಲಿಲ್ಲ ಅವಳಿಗೆ. ಹಾಗೆ ಈಗ ಸೆಕೆಂಡ್ ಫ್ಲೋರಿಗೆ ಬಂದಿದ್ದೇವೆ. ಇಲ್ಲಿ ಒಳ್ಳೆ ಡಿಸ್ಕೌಂಟ್ ಅಂತ ಹೇಳ್ಬೋದು ನಿಜವಾಗ್ಲೂ. ನಾನು ಲಾಸ್ಟ್ ಟೈಮ್ 6000ಗೆ ನಾನು ಸೇಮ್ ಬ್ಯಾಗ್ ತಗೊಂಡೆ, ಇಲ್ಲಿ ಅರ್ಧಕ್ಕೆ ಅರ್ಧ ರೇಟ್. ಹಾಗೆ ನನಗೆ ತುಂಬ ಇಷ್ಟ ಆಯಿತು, ಪರವಾಗಿಲ್ಲ. ನಮಗೆ ಇದು ಎಂಥ ಟ್ರಾವೆಲ್ ಬ್ಯಾಗ್, ನಮಗೆ ಈಗ ಜಸ್ಟ್ 1 ಟೈಮ್ ಯೂಸಿಗೆ ಅಷ್ಟೇ ಅಲ್ಲ, ಹಾಗೆ. ಸೊ ಇಲ್ಲ ಮಾಲ್ಸಿಗೆಲ್ಲ ಹೋದರೆ ಜಾಸ್ತಿ ರೇಟ್ ಕೊಟ್ಟು ತರಬೇಕು. ನಾವು ಇನ್ನು ಯಾವಾಗ ಟ್ರಾವೆಲ್ ಮಾಡ್ತೇವೆ ಏನೋ ಗೊತ್ತಿಲ್ಲ. ಇದೊಂದು ಚಾನ್ಸ್ ಸಿಕ್ಕಿದೆ ತಂಗಿಯೊಟ್ಟಿಗೆ, ತಂಗಿಯ ಮನೆ ಉಂಟು ಅಂತ ಹೇಳಿ ಹೋಗ್ಲಿಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ. ಇಲ್ಲಾಂದರೆ ಇಂಥ ಚಾನ್ಸ್ ಸಿಗ್ತದೆ ಇಲ್ವ. ನಾವು ಲೈಫಲ್ಲೇ ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗೋದು. ಹಾಗೆ ಅಂದರೆ ಟ್ರಾವೆಲಿಂಗ್ ನಾವು ಎಲ್ಲಿ ದೂರ ಮಾಡಲಿಲ್ಲ ಆ್ಯಸ್ ಅ ಫ್ಯಾಮಿಲಿ. ಇಲ್ಲೇ ನಿಯರ್ ಬೈ ಪ್ಲೇಸಸ್ಸಿಗೆಲ್ಲ ಹೋಗಿದ್ದೇವೆ. ಬಟ್ ಮಂಗಳೂರು ಬಿಟ್ಟು ಬ್ಯಾಂಗ್ಳೂರು ಅಷ್ಟೇ ಹೋಗಿದ್ದು. ಅದು ಬಿಟ್ಟು ಬೇರೆ ಕಡೆ ನಾವು ಜಾಸ್ತಿ ಇಲ್ಲಿ ಹೋಗಿದ್ದು ನನಗೆ ನೆನಪಿಲ್ಲ. ಔಟ್ ಆಫ್ ಸ್ಟೇಟ್ ಆರ್ ಔಟ್ ಆಫ್ ಕಂಟ್ರಿ. ಔಟ್ ಆಫ್ ಸ್ಟೇಟ್ ಅಂದರೆ ಕೇರಳ ಹೋಗಿದ್ದೇವೆ. ಅದೇ ಯಾಕಂದರೆ ನಮಗೆ ಇಲ್ಲಿ ಹತ್ತಿರ, ಮಂಗಳೂರಿಂದ ಕೇರಳ ಹತ್ತಿರ, ಜಸ್ಟ್ 1 hour ಡಿಸ್ಟೆನ್ಸ್ ಅಷ್ಟೇ. ಹಾಗೆ ನೋಡಿ, ಇದನ್ನೊಂದು ಫೈನಲೈಸ್ ಮಾಡಿದ್ವಿ. ಇದ್ರದ್ದು ಆ್ಯಕ್ಚುಲ್ ಪ್ರೈಸ್ 12,000 ಏನೋ ಇತ್ತು. 3,100ಗೆ ಆಫರಲ್ಲಿ ಸಿಗ್ತಾ ಉಂಟು, 3,100ಗೆ. ಸೊ ನಮಗೆ ಇಷ್ಟು ದೊಡ್ಡದೇ ತಗೊಂಡ್ವಿ ನಾವು. ನಮಗೆ ಈಗ ಹೋಗುವಾಗ ನಮಗೆ ಅಷ್ಟೇನು ಲಗೇಜ್ ಇಲ್ಲ, ಬರುವಾಗ ಏನಾದರೂ ಶಾಪಿಂಗ್ ಮಾಡಿದೆ ಅನ್ನೋದಿದ್ರೆ ಒಂದು ಈ ಥರ ಬ್ಯಾಗ್, ಮತ್ತೊಂದು ಇದು ಬ್ಯಾಗ್ ಉಂಟಲ್ಲ ಅದನ್ನು ಹಾಕೋದು. ಹಾಗೆ ಅದನ್ನು ಫೈನಲೈಸ್ ಮಾಡಿ, ಅಂದರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ತಂಗಿ ಬರಲಿಲ್ಲ, ಅವಳಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿ ಅವಳು ಕಾರಲ್ಲೇ ಇದ್ದಾಳೆ. ನಾವು ಅವಳನ್ನು ಬಿಟ್ಟು ಇಲ್ಲಿ ಒಳಗೆ ಬಂದ್ವಿ ಶಾಪಿಂಗಿಗೆ. ಇದನ್ನೇ ಫೈನಲೈಸ್ ಮಾಡಿದ್ವಿ. ಮತ್ತು ನಿನ್ನೆ ಬಂದಿದ್ವಲ್ಲ, ಅದು ನಮಗೆ 500 ರೂಪೀಸ್ ಇದಿತ್ತು, ಪಾಯಿಂಟ್ಸ್ ಇತ್ತು 500. ಅದರಲ್ಲಿ ಡಿಸ್ಕೌಂಟ್ ಆಯಿತು ನಮಗೆ ಸ್ವಲ್ಪ. ಟೋಟಲಿ 2000 ಎಷ್ಟೋ ಚಿಲ್ಲರೆ ಆಯಿತು, 700 800 ಹಾಗೆ.
ಸೊ ಈಗ ಮನೆಗೆ ಹೊರಟದ್ದು. ಹಾಗೆ ಹೋಗುವಾಗ ತಂಗಿ ಹತ್ರ ಹೇಳಿದೆ ನಮ್ಮ ಮನೆಗೆ ಬಾ ಅಂತ. ಇವತ್ತು ಬಂದು ನಿಂತು ಹೋಗು ಅಂತಂದರೆ ಇಷ್ಟರವರೆಗೆ ನಮ್ಮ ಮನೆಗೆ ಬಂದಿದ್ದಾಳೆ, ಆದರೆ ನಿಂತು ಹೋಗಲಿಲ್ಲ. ಹಾಗೆ ಬಾ ಅಂತ ಹೇಳಿದೆ ಇವತ್ತು. ಇದು ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ತಂಗಿ ಅವಳ ಪಾಪು ಜೊತೆ ಇಲ್ಲೇ ಕೂತ್ಕೊಂಡು ಹೊರಗಡೆ ನೋಡ್ತಾ ಇದ್ದಾಳೆ. ಒಳ್ಳೆ ಸೀನರಿ ಇದೆಲ್ಲ, ಮನೆ ಮುಂದೆ ನದಿ ಎಲ್ಲ ಇದೆಲ್ಲ, ಹೀಗೆಲ್ಲ ಸಿಕ್ಕುದು ನೋಡಲಿಕ್ಕೆ ಅಪರೂಪ ಅವಳಿಗೆ. ಹಾಗೆ ಎಂಜಾಯ್ ಮಾಡ್ತಾ ಇದ್ದಾಳೆ. ಹಾಗೆ ಬನ್ಸು ಕ್ಲಾಸಸ್ ಬಗ್ಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೇನಲ್ಲ, ಯೂಸ್ಫುಲ್ ಇನ್ಫೋ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನಿಸ್ತು. ತಪ್ಪದೇ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಲಿಂಕ್ನ ಬಳಸಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗೆ ಫುಲ್ ಕೋರ್ಸ್ ಮೇಲೆ ನಿಮಗೆ 30% ಡಿಸ್ಕೌಂಟ್ ಕೂಡ ಸಿಗ್ತದೆ. ಸೊ ಈಗಲೇ ರಿಜಿಸ್ಟರ್ ಮಾಡಿ ಆಯಿತಾ. ಇವಳು ನೋಡಿ ಹೋಮ್ವರ್ಕ್ ಬರಿತಾ ಇದ್ದಾಳೆ. ಮಕ್ಕಳಿಗೆ ಶಾಲೆಯಲ್ಲೇನೋ ಹೋಮ್ವರ್ಕ್ ಕೊಡ್ತಾರೆ, ಮನೆಯಲ್ಲಿ ಮಾಡಿಸ್ಲಿಕ್ಕೆ ತುಂಬ ಕಷ್ಟ. ಅಂದರೆ ಇಬ್ಬಿಬ್ಬರು ಮಕ್ಕಳಿದ್ದರೆ ತುಂಬ ಕಷ್ಟ. ಅಂದರೆ ಕೆಲವು ಮಕ್ಕಳು ಹೋಮ್ವರ್ಕ್ ಎಲ್ಲ ಮಾಡಲಿಕ್ಕೆ ಒಪ್ತಾರೆ. ಈಗ ನನ್ನ ಮಗ, ಅವನಿಗೆ ಸ್ವಲ್ಪ ಕಷ್ಟ, ಅವನನ್ನು ಕರಿಬೇಕು, ಬಾ ಬಾ ಹೋಮ್ವರ್ಕ್ ಮಾಡು ಅಂತ. ಬಟ್ ಮಗಳು ಆದರೆ ಮಾಡ್ತಾಳೆ, ಏನು ಪ್ರಾಬ್ಲಮ್ ಏನಿಲ್ಲ. ಮಕ್ಕಳದ್ದು ಇದೆಲ್ಲ ಇದ್ದದ್ದೇ ಅಲ್ಲ, ತುಂಬ ಕಷ್ಟ ಅಲ್ಲ. ಕೆಲವೊಂದು ಪೇರೆಂಟ್ಸಿಗೆ ಇನ್ನೂ ಸಹ ಕಷ್ಟ ಆಗ್ಬೋದು, ಬಟ್ ಕೆಲವೊಂದು ಪೇರೆಂಟ್ಸಿಗೆ ತುಂಬ ಈಸಿ ಅಂತ ಆಗ್ಬೋದು, ಅವರವರ ಲಕ್. ನನಗೆ 2 ಎಕ್ಸ್ಪೀರಿಯನ್ಸ್ ಇದೆ. ಮಗಳು ನಾನು ಹೇಳಿದೆಲ್ಲ ಕೇಳ್ತಾಳೆ, ಬಟ್ ಮಗ ಸ್ವಲ್ಪ ಆಪೋಸಿಟ್ ಇದ್ದಾನೆ. ಹಾಗೆ 2 ಕೂಡ ಎಕ್ಸ್ಪೀರಿಯನ್ಸ್ ಆಗ್ತಾ ಉಂಟು. ಇವತ್ತು ಸ್ವಲ್ಪ ಬಿಸಿಲು ಉಂಟಾಯ್ತಾ, ಆದರೆ ನನಗೆ ಮೆಣಸು ಬಿಸಿ ಆಗಲಿಕ್ಕೆ ಇದು ಸಾಕಾಗೋದಿಲ್ಲ. ಎಂತ ಮಾಡೋದು ಅಂತ ಗೊತ್ತಾಗ್ತಿಲ್ಲ ನನಗೆ. ಅಲ್ಲಿ ಅಷ್ಟೊಂದು ಆರ್ಡರ್ ಕೂಡ ಬಂದಿದೆ ಕೊರಿಯರಿದು, 2 ದಿನದ್ದು ಪೆಂಡಿಂಗ್ ಇದೆ. ಸಡನ್ಲಿ ಮಳೆ ಬಂದರೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತದೆ. ಓಕೆ, ಇನ್ನು ಟೀ ಟೈಮ್, ಟೀ ಎಲ್ಲ ಕುಡಿದು ಮತ್ತೆ ಸಿಗ್ತೇನೆ. ಇವತ್ತು ಸ್ವಲ್ಪ ಬಿಸಿಲಿತ್ತು, ಹಾಗೆ ಮೆಣಸು ಒಣಗಿಸ್ಲಿಕ್ಕೆ ಹಾಕಿದ್ದು, ಬಟ್ ಅದು ಸಾಕಾಗೋದಿಲ್ಲ. ನಾಳೆ ಮತ್ತೆ ಬಿಸಿಲು ಬಂದರೆ ಆಯಿತು, ಇಲ್ಲಾಂದರೆ ಅದು ನನಗೆ ಮಸಾಲ ಮಾಡಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತದೆ. ಅಂದರೆ ಆಲ್ರೆಡಿ ಅಮೌಂಟ್ ಕೊಟ್ಟು ಮಸಾಲ ಕಲಸಿ ಅಂತ ಹೇಳಿದವರು ಇದ್ದಾರೆ. ಅವ್ರದ್ದು ನಾನು ಹೇಳಿದ್ದೇನೆ 2 ದಿನ ಡಿಲೇ ಆಗ್ತದೆ ಅಂತ ಹೇಳಿ. ಸಡನ್ ಮಳೆ ಬಂದರೆ ಆಗೋದಿಲ್ಲಲ್ಲ ಹಾಗೆ. ಮತ್ತು ಈಗ ಟೀ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಟೀ ಮಾಡಲಿಕ್ಕೆ ನನ್ನ ತಂಗಿ ಅವಳಿಗೆ ನಿದ್ರೆ ಈಗ. ಅಂದರೆ ರಾತ್ರಿ ಇಡೀ ಪಾಪು ಮಲಗಲಿಲ್ಲ, ಅಳ್ತಾ ಇದ್ದ. ಅದು ಹಾಗೆಲ್ಲ ಮನೆಯೆಲ್ಲ ಚೇಂಜ್ ಆಗುವಾಗ ಮಕ್ಕಳಿಗೆ ಸಹ ಸರಿ ಆಗೋದಿಲ್ಲ, ಹಾಗೆ ಆಗಿರ್ಬೋದು. ಮತ್ತು ಚಿಕ್ಕ ಮಕ್ಕಳು ಹಾಗೆ ಅಲ್ಲ, ರಾತ್ರಿ ಮಲಗಲಿಕ್ಕೆ ಕಷ್ಟ ಆಗ್ತದೆ ನಮಗೆ. ಹಾಗೆ ಅವಳಿಗೆ ಈಗ ನಿದ್ರೆ. ನಾನೀಗ ಎಬ್ಬಿಸಲಿಕ್ಕೆ ಹೋಗಲಿಲ್ಲ, ಅವಳು ಎದ್ದ ನಂತರ ಟೀ ಮಾಡುವ ಅಂತ ಹೇಳಿ. ಹಾಗೆ ನೋಡಿ ಮನೆ ಹತ್ತಿರ ಹೇಗಿದೆ ಅಂತ, ಮೋಡ ಆಗಿದೆಲ್ಲ. ಮತ್ತೀಗ ನೋಡಿ ಸ್ವಲ್ಪ ಲೈಟಲ್ಲಿ ಮಳೆ ಬರ್ತಾ ಉಂಟು. ಮಳೆದ್ದು ಎಂತ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಸಡನ್ಲಿ ಬರ್ತದೆ ಆಯಿತಾ. ಎಷ್ಟು ಸಡನ್ಲಿ ಬಿಸಿ 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 ಇರ್ತದೆ. ಅದೇ ಇನ್ನೊಂದು ಮೂಮೆಂಟಲ್ಲಿ ಮಳೆ ಬಂದು ಸಹ ಆಯಿತು. ಹಾಗೆ ನೋಡಿ ಮೋಡ ಆಗಿದೆ, ಮಳೆ ಈಗ ಸ್ವಲ್ಪ ಸ್ವಲ್ಪ ಬರ್ತಾ ಉಂಟು. ಹಾಗೆ ಇನ್ನು ನೆಕ್ಸ್ಟ್ ನಾನು ವಿಡಿಯೋನ ಇಲ್ಲೇ ಮುಗಿಸ್ತೇನೆ. ಯಾಕಂದರೆ ಇನ್ನು ಅವಳು ನಿದ್ರೆಯಿಂದ ಹೇಳ್ಬೇಕು, ನಮಗೆ ಟೀ ಕುಡಿಲಿಕ್ಕೆ ಸಿಗ್ತದೋ ಇಲ್ಲ ಗೊತ್ತಿಲ್ಲ. ಹಾಗೆ ಅವಳು ಇವತ್ತು ಹೋಗ್ತಾಳೆ, ಅಮ್ಮನ ಮನೆಗೆ ಹೋಗ್ತಾಳೆ. ಅಲ್ಲಿ ಸ್ವಲ್ಪ ಕೆಲಸ ಉಂಟು ನಮಗೆ. ಅವಳು ಇವತ್ತೇ ಹೋಗ್ತಾಳೆ, ನಾನು ನಾಳೆ ಹೋಗ್ತೇನೆ. ಯಾಕಂದರೆ ಮಕ್ಕಳಿಗೆ ನಾಳೆ ಶಾಲೆ ಉಂಟು ನಂದು. ಹಾಗೆ ಅವರಿಗೆ ಶಾಲೆಗೆ ಬಿಟ್ಟು ಮತ್ತೆ ಹೋಗೋದು ನಾನು ಅಲ್ಲೇ ಅಮ್ಮನ ಮನೆಗೆ. ಸ್ವಲ್ಪ ಕೆಲಸ ಎಲ್ಲ ಉಂಟು. ಮತ್ತು ಇದು ದುಬೈ ಹೋಗಬೇಕು ಅಂದರೆ ಕೆಲವೊಂದು ಇದೆಂತ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಇಡಬೇಕಲ್ಲ. ನಮಗೆ ಅಂತ ಗೊತ್ತಿಲ್ಲ, ಯಾಕಂದರೆ ನಾವು ಫಸ್ಟ್ ಟೈಮ್ ಹೋಗೋದಿಲ್ಲ. ಏಡಿನ ಕಾಣ್ತದೆ ನಿಮಗೆ, ದೂರದಿಂದ ತೋರಿಸ್ತೇನೆ ನೋಡಿ. ನಾನು ಹತ್ತಿರ ಹೋಗೋದು ಬರ್ತದೆ ನೋಡಿ ನೋಡಿ ನೋಡಿ, ಮಣ್ಣಿನೊಳಗೆ ಹೋಯ್ತು. ಈ ನಮ್ಮ ನದಿ ಹತ್ರ ಒಂದು ಕಾಲಿದ್ದು ಏಡಿ ಇರ್ತದೆ ಹೀಗೆ. ಅದು ದೊಡ್ಡದಾಗೋದಿಲ್ವಾ ಅಂತ, ಅದು ಹಾಗೇನೆ ಚಿಕ್ಕದು. ನೋಡಿ ನೋಡಿ ನೋಡಿ, ಅಲ್ಲಿ ಓಡ್ತಾ ಉಂಟು ನೋಡಿ ನೋಡಿ, ಕಾಣ್ತದಾ ನೋಡಿ ಎಷ್ಟು ಉಂಟು ನೋಡಿ. ನಾನು ಹತ್ತಿರ ಹೋಗೋಗೆಲ್ಲ ಓಡ್ತದೆ ನೋಡಿ ನೋಡಿ ನೋಡಿ, ಎಲ್ಲ ಮಣ್ಣಿನೊಳಗೆ ಹೋಗ್ತದೆ ನೋಡಿ, ಎಲ್ಲ ಒಳಗೆ ಹೋಯ್ತು. ಹಾಗೆ ನನ್ನ ನೋಡಿಕೆ ಬಂದಿದ್ದಾಳೆ. ಇವಳ್ದಾಯ್ತು, ಇನ್ನು ಅವನದಾಗಲಿಲ್ಲ ಹೋಮ್ವರ್ಕ್. ಅವನೊಟ್ಟಿಗೆ ಕೂತ್ಕೊಳ್ಬೇಕಾಗ್ತದೆ. ಏನು ಆಯಿತು, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಆಯಿತಾ. ಬಾಯ್ ಬಾಯ್ ಮಾಡು. ಬಾಯ್